ಇದೆಲ್ಲ ಮಲೆನಾಡು, ಹಾಸನ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಪರಿಸ್ಥಿತಿ. ಆದರೆ ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ನೀವು ಬಾಗಲಕೋಟೆ, ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಏನೂ ಇಲ್ಲ. ಮಳೆ ಇಲ್ಲದಿದ್ರೂ ಕೂಡ ಅಲ್ಲಿ ಪ್ರವಾಹದ ಪರಿಸ್ಥಿತಿ, ಅನೇಕ ಜನ ಪ್ರವಾಹದ ಪರಿಸ್ಥಿತಿಯಲ್ಲಿ ಬದುಕು ಕಳೆದುಕೊಂಡಿದ್ದಾರೆ. ಘಟಪ್ರಭಾ ಪ್ರವಾಹಕ್ಕೆ ಮಳಲಿ ಗ್ರಾಮಸ್ಥರ ಗೋಳಾಟ ಕೇಳೋರು ಯಾರು? ಮನೆಗಳು ಜಲಾವೃತವಾಗಿದೆ, ದೇವರಿಗೆ ದಿಗ್ಬಂಧನ. ಕರೆಮ್ಮ ಹನುಮಾನ್ ದೇವಾಲಯ ಜಲಾವೃತವಾಗ್ಬಿಟ್ಟಿದೆ ನೀರಿನಿಂದ. ಸಾವಿರಾರು ಎಕರೆಯಲ್ಲಿದ್ದ ಕಬ್ಬು ಬೆಳೆಯೂ ಕೂಡ ನೀರು ಪಾಲಾಗಿದೆ. ಎರಡೆರಡು ಬಾರಿ ಹಾನಿಯಿಂದ ಗ್ರಾಮಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಕೃಷ್ಣೆ, ಮತ್ತೊಂದು ಕಡೆ ಘಟಪ್ರಭಾ. ಎರಡೂ ನದಿ ನೀರಿನ ಪ್ರಮಾಣ ಹೆಚ್ಚಳ ಆದರೆ ಉತ್ತರ ಕರ್ನಾಟಕದ ಜನ ತತ್ತರಿಸಿ ಹೋಗ್ತಾರೆ. ಅದರಲ್ಲಿ ಬಾಗಲಕೋಟೆ, ಬೆಳಗಾವಿ ಅತಿ ಹೆಚ್ಚು ಹಾನಿಗೊಳಗಾಗುವಂತಹ ಪ್ರದೇಶ. ಹಾಗಾಗಿ ಪ್ರವಾಹ ಪೀಡಿತ ಪ್ರದೇಶ ಅಂತ ಕೆಲ ಏರಿಯಾಗಳನ್ನ ಅಲ್ಲಿ ಕರಿತೀವಿ ನಾವು. ಜೊತೆಗೆ ನೀವು ಬಾಗಲಕೋಟೆ ಭಾಗಕ್ಕೆ ಹೋದ್ರೆ ಯಾವುದೇ ಜಮೀನು ನೋಡಿದ್ರು ಕೂಡ ಕಬ್ಬು ಬೆಳೆಯುವಂತ ರೈತರ ಪರಿಸ್ಥಿತಿ ಹೇಳ್ತಿರದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ ಕಾರಣ ಕಂಪ್ಲೀಟ್ ಆಗಿ ಬೆಳೆ ನಾಶವಾಗಿದೆ. ದೇವಾಲಯಗಳು ಜಲಾವೃತವಾಗಿದೆ. ಬಹುತೇಕ ಗ್ರಾಮಗಳು ನೀರಲ್ಲಿ ಮುಳುಗಿ ಹೋಗಿರುವ ದೃಶ್ಯ. ಸದ್ಯ ಅಲ್ಲಿದ್ದವರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಾರೆ. ವಾಪಸ್ ಈ ನೀರು ಬೇಗ ಕಡಿಮೆ ಆಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಈ ಪ್ರವಾಹ ಆದಷ್ಟು ಬೇಗ ಕಡಿಮೆ ಆಗಲ್ಲ. ಕರಾವಳಿ ಭಾಗದಲ್ಲಿ ಕೃತಕ ನೆರೆ, ಬಟ್ ಇಲ್ಲಿ ಪರ್ಮನೆಂಟ್ ನೆರೆ ಅನ್ನುವಂಥ ಪರಿಸ್ಥಿತಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಸುರಿಯುತ್ತಿರುವುದರಿಂದ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯೂ ಕೂಡ ಒಂದು ಪ್ರವಾಹದ ಭೀತಿ ಬಂದು ಆವರಿಸಿದೆ. ಏನಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಮುಧೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ಘಟಪ್ರಭಾ ನದಿಯ ಒಂದು ಅಬ್ಬರದಿಂದ ಸಾಕಷ್ಟು ಮನೆಗಳು ಕೂಡ ಇಲ್ಲಿ ಮುಳುಗಿದಂಥ ದೃಶ್ಯವು ಕೂಡ ನಾವೀಗ ನೋಡ್ತಾ ಇರ್ಬೋದು. ಗ್ರಾಮದ ಏನು ಮುಖ್ಯ ಬೀದಿ ಇರತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲಿಯೂ ಕೂಡ 4 ರಿಂದ 5 ಅಡಿಯಷ್ಟು ನೀರನ್ನು ಬಂದಿರಬೇಕಾದ್ರೆ ಇದೇ ಒಂದು ದಾರಿಯಿಂದನೇ ಜನರು ಕೂಡ ದಿನಾಲೂ ಒಂದು ಅಡ್ಡಾಡಿ ತಮ್ಮ ದಿನನಿತ್ಯದ ಬದುಕಿನ ಕೆಲಸಗಳನ್ನು ಮಾಡುವಂಥದ್ದು ಕೂಡ ನಡೀತಾ ಇದೆ. ಹೀಗಾಗಿ ಏನು ಈ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವಿಯ ಕೆಂಚಮ್ಮ ದೇವಿಯ ದೇವಸ್ಥಾನವೂ ಕೂಡ ಜಲ ದಿಗ್ಬಂಧನವಾಗಿದೆ. ಹಾಗಾಗಿ ಅಲ್ಲಿಯೂ ಕೂಡ ದೇವರಿಗೆ ಪೂಜೆ ಮಾಡ್ತಿರ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ಕಾರ್ಯಗಳನ್ನು ನಡೆಸಬೇಕಾದರೂ ಕೂಡ ಇದೇ ಒಂದು ನೀರಲ್ಲಿ ಹೋಗಿ ಆ ಪೂಜಾರಿ ಆದಂಥವರು ಕೂಡ ಪೂಜೆ ಮಾಡುವಂಥದ್ದಾಗಿರ್ಬೋದು. ಗ್ರಾಮ ದೇವರಾದಂಥ ಹನುಮಂತ ದೇವರ ಗುಡಿಯೂ ಕೂಡ ಇದೇ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಈಗಾಗಲೇ ಒಂದು ಮುಳುಗಡೆ ಹಂತದಲ್ಲಿದೆ. ಈಗ ನಾವು ನೋಡ್ತಾ ಇರ್ಬೋದು, ಏನು ಪಟ್ಟಂಗಳದಲ್ಲಿರ್ತಕ್ಕಂಥ ಪೂರ್ತಿ ನೀರು ಕೂಡ ತುಂಬಿಕೊಂಡಿದೆ. ಹೀಗಾಗಿ ದೇವರಿಗೂ ಕೂಡ ಇಲ್ಲಿ ಮೊದಲು ದಿಗ್ಬಂಧನ ಆಗಿ ಜನರಿಗೆ ಕೂಡ ಸಾಕಷ್ಟು ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಇಲ್ಲಿರ್ತಕ್ಕಂಥದ್ದು. ಈಗಾಗಲೇ ಏನು ದೇವಸ್ಥಾನದ ಒಂದು ದೇವತೆಗಳು ಕೂಡ ಇಲ್ಲಿ ಮೂರ್ತಿಗಳೇನಿದೆ, ಈ ಮೂರ್ತಿಗಳು ಕೂಡ ಈ ನೀರಲ್ಲಿ ಮುಳುಗಿದೆ ಅನ್ನೋ ಕಾರಣಕ್ಕೋಸ್ಕರನೇ ಎತ್ತರದ ಒಂದು ಜಾಗಕ್ಕೆ ತಂದಿಟ್ಟಂಥ ಪರಿಸ್ಥಿತಿಯು ಕೂಡ ಈ ಒಂದು ಗ್ರಾಮದ ಏನು ಜನರು ಕೂಡ ಇದೇ ಒಂದು ನೀರಿನಲ್ಲಿಯೂ ಕೂಡ ದಿನಾಲೂ ಓಡಾಡ್ತಕ್ಕಂಥದ್ದಾಗಿರ್ಬೋದು, ದಿನನಿತ್ಯದ ಕಾರ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಇಲ್ಲೇ ನಡೆಸುವಂಥ ಪರಿಸ್ಥಿತಿ ಬಂದಿರೋದು ಭಾಳಷ್ಟು ಇಲ್ಲಿ ಜನರಿಗೆ ಕೂಡ ತೊಂದರೆ ಆಗಿದೆ. ಆದರೆ ಇಲ್ಲಿವರೆಗೂ ಯಾರೂ ಕೂಡ ಅದಕ್ಕೆ ಮುಂದೆ ಬಂದಿಲ್ಲ ಅಂತಲೂ ಕೂಡ ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಇದು ರಾಜ್ಯದ ಬಹುತೇಕ ಜಿಲ್ಲೆಗಳ ಪರಿಸ್ಥಿತಿ. ಕಾರಣ ಧಾರಾಕಾರ ಮಳೆಯಿಂದ ಮತ್ತೊಂದು ಕಡೆ ಎಲ್ಲ ಜಲಾಶಯಗಳು, ಹಳ್ಳ ಕೊಳ್ಳಗಳು ಕೂಡ ಭರ್ತಿಯಾಗಿ ಮೈದುಂಬಿ ಹರಿತಾ ಇದೆ. ಆ ದೃಶ್ಯಗಳನ್ನ ನೋಡೋದಕ್ಕೆ ಅನೇಕ ಜನ ಕಾಯ್ತಾ ಇದ್ರು. ಕಾರಣ ಬರಗಾಲದ ಪರಿಸ್ಥಿತಿಯನ್ನ ಕೂಡ ಎದುರಿಸಿದ್ವಿ, ಅದನ್ನ ಮರೆಯೋ ಹಾಗಿಲ್ಲ. ಭದ್ರಾ ನದಿ ಅಬ್ಬರಕ್ಕೆ ಬಾಳೆಹೊನ್ನೂರು ಜಲಾವೃತವಾಗಿದೆ. ಕಣ್ಣಾಯಿಸಿದಷ್ಟು ಕೂಡ ದೂರಕ್ಕೂ ನೀರು ಅನ್ನುವಂಥ ಪರಿಸ್ಥಿತಿ. ನೆರೆಯ ರುದ್ರ ರಮಣೀಯ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಹಸಿರ ಪರಿಸರದ ಮೇಲೆ ನೀರು ಬೀಳ್ತಾ ಇರುವ ದೃಶ್ಯ.
ಮಾತಾಡಲಿಲ್ಲ, ಅದ್ರ ಬಗ್ಗೆ ಹೇಳಲಿಲ್ಲ, ಕಾರಣ ಆ ದೃಶ್ಯಗಳನ್ನ ನೋಡೋದಕ್ಕೆ ಅನೇಕ ಜನ ಕಾಯ್ತಿರ್ತೀರಿ ಅಂತ. ಈಗ ಅದನ್ನ ಸ್ಕ್ರೀನ್ ಮೇಲೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರುವಂತಹ ಭದ್ರಾ ನದಿಯ ದೃಶ್ಯಗಳು. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಹಚ್ಚ ಹಸಿರು ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಜಮೀನುಗಳಲ್ಲಿ ಬೆಳೆದಿರುವಂತಹ ಬೆಳೆ, ಅದರ ಮಧ್ಯದಲ್ಲೇ ನೀರು, ಜೊತೆಗೆ ಮನೆಗಳು, ಬಹುತೇಕ ನದಿ ಹಳ್ಳಕೊಳ್ಳಗಳು ಭರ್ತಿಯಾಗಿರುವುದು, ರಸ್ತೆಗಳು ಕೂಡ ನೀರು ನಿಂತ್ಕೊಂಡಿರುವಂತಹ ದೃಶ್ಯ. ಬಟ್ ಡ್ರೋನ್ ಕಣ್ಣಲ್ಲಿ ಇದನ್ನ ನೋಡಿದಾಗ ಎಷ್ಟು ಸುಂದರವಾಗಿದೆ, ರಮಣೀಯವಾಗಿದೆ ಅಂತ ನಮಗೆ ಅನಿಸಬಹುದು. ಆದರೆ ಇದರ ಎಫೆಕ್ಟ್ ಜನ ಫೇಸ್ ಮಾಡ್ತಿದ್ದಾರೆ. ಕಾರಣ ಬಹುತೇಕ ನೀರು ನುಗ್ಗಿದೆ, ಗ್ರಾಮಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿದೆ. ಆದರೆ ದೂರದಿಂದ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಈ ದೃಶ್ಯಗಳು ಅಂತ ನಾವು ಗಮನಿಸಬೇಕಾಗುತ್ತೆ. ಭದ್ರಾ ನದಿ ಸಂಪೂರ್ಣ ಭರ್ತಿಯಾಗಿರುವ ಪರಿಣಾಮ, ಆ ನೀರಿನ ರಭಸ ಹೆಚ್ಚಳ ಆಗಿರುವ ಪರಿಣಾಮ ಗ್ರಾಮಗಳಿಗೆ ನೀರು ನುಗ್ಗಿಬಿಟ್ಟಿದೆ, ಜಮೀನುಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಜಲಾವೃತ ಆಗಿದೆ, ಬಹುತೇಕ ದೇವಸ್ಥಾನಗಳು ಕೂಡ ಜಲಾವೃತ ಆಗಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಈಗ ಅಲ್ಲಿ ವಾಸ್ತವ ಪರಿಸ್ಥಿತಿ ಏನು, ಜನರ ಪರದಾಟ ಹೇಗಿದೆ, ಅಲ್ಲಿನ ಸುಂದರ ದೃಶ್ಯಗಳು ಹೇಗೆ ಕಾಣಿಸುತ್ತೆ, ಆ ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸ್ಪಾಟ್ ಇಂದ ನೋಡ್ಕೊಂಡು ಬರೋಣ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ವರುಣ ಅಬ್ಬರಿಸ್ತಿದ್ದಾನೆ. ಅಬ್ಬರದ ಹಿನ್ನೆಲೆಯಲ್ಲಿ ಜೀವನದಿ ಭದ್ರೆ ವೀರಾವೇಶವನ್ನು ತಾಳಿರುವಂಥದ್ದು. ಅದರಲ್ಲೂ ಕೂಡ ಬಾಳೆಹೊನ್ನೂರು ಸಮೀಪಿಸ್ತಿದ್ದಂತೆ ಅದರ ವೀರಾವೇಶ ಇನ್ನೂ ಹೆಚ್ಚಾಗ್ತಿದೆ. ನಾನೀಗ ದೃಶ್ಯಗಳು ಕೂಡ ತೋರಿಸ್ತೇನೆ. ಇದು ಬಾಳೆಹೊನ್ನೂರು ಪಟ್ಟಣ ಸಮೀಪ ಇರುವಂಥ ಭದ್ರಾ ನದಿಯ ಹರಿಯುವ ವೇಗ ಕೂಡ ಹೆಚ್ಚಾಗಿದೆ. ಅತಿ ವೇಗವಾಗಿ ಕೂಡ ಭದ್ರಾ ನದಿ ಹರಿತಾ ಇದೆ. ಹರಿಯುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಜಮೀನುಗಳನ್ನು ಕೂಡ ಜಲಾವೃತ ಮಾಡಿದೆ. ನಾನು ಈಗ ದೃಶ್ಯಗಳಲ್ಲಿ ತೋರಿಸ್ತೇನೆ. ಏನು ಬಾಳೆಹೊನ್ನೂರು ಪಟ್ಟಣದ ಸಮೀಪ ಇರುವಂಥ ಅಡಿಕೆ ತೋಟಗಳೇನಿದೆ ಮತ್ತು ಬಾಳೆ ತೋಟಗಳೇನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಂಪೂರ್ಣವಾಗಿ ಇಲ್ಲಿಂದ ಕೆಲ ದೂರ ಜಲಾವೃತ ಆಗಿರುವಂಥದ್ದು, ಅಲ್ಲೆಲ್ಲ ಕೂಡ ನೀರು ನಿಂತಿದೆ. ಕೃಷಿ ಭೂಮಿ ಕೂಡ ಸಂಪೂರ್ಣವಾಗಿ ಹಾನಿಯಾಗಿದೆ. ಒಂದು ಹಂತದಲ್ಲಿ ಇದು ಕಳಸಾದ ಅಲ್ಲಿ ಏನು ವೀರಾವೇಶವನ್ನು ಕೂಡ ತಾಳುತ್ತೆ. ಕುದುರೆಮುಖ ವ್ಯಾಪ್ತಿಯಲ್ಲಿ ಇದು ಉಗಮವಾಗಿ ಅಲ್ಲಿಂದಲೂ ಕೂಡ ಇವತ್ತು ಈ ಭಾರೀ ಮಳೆಯಿಂದ ಭರ್ತಿಯಾಗಿ ಕೂಡ ಹರಿತಾ ಇರುವಂಥದ್ದು. ಹರಿಯೋ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಜಲಾವೃತ ಕೂಡ ಮಾಡಲಾಗಿದೆ. ಇನ್ನು ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಇದೇ ರೀತಿ ಹರಿಯುತ್ತೆ. ಆದರೆ 2019ರಲ್ಲಿ ಒಂದು ಪ್ರವಾಹ ಕೂಡ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಏನು ಭದ್ರಾ ಡ್ಯಾಮ್ನ ಒಂದು ಗೇಟ್ಗಳನ್ನ ಮುಚ್ಚಲಾಗಿತ್ತು. ಅದರಿಂದ ಏಕಾಏಕಿ ಪ್ರವಾಹದ ಸೃಷ್ಟಿ ಕೂಡ ಆಗಿತ್ತು. ಆದರೆ ಈ ಬಾರಿ 4 ಗೇಟ್ಗಳನ್ನ ತೆರೆದಿರೋದ್ರಿಂದ ನೀರಿನ ವೇಗ ಕೂಡ ಹೆಚ್ಚಾಗಿದೆ ಮತ್ತು ಯಾವುದೇ ರೀತಿ ಪ್ರವಾಹ ಆಗ್ತಿಲ್ಲ. ಆದರೆ ಅಕ್ಕಪಕ್ಕದ ಜಮೀನುಗಳು ಕೂಡ ಏನು ಜಲಾವೃತ ಆಗಿರುವಂಥದ್ದು. ಇನ್ನು ಈ ಸೇತುವೆಯ ಪಕ್ಕ ಈಗಾಗಲೇ ಕೆಲವೊಂದು ಮನೆಗಳು ಕೂಡ ಇದೆ. ಬಂಡಿ ಮಠ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಹಿಂದೆ ಕೂಡ ಅವರಿಗೆ ಪ್ರವಾಹದಿಂದ ನಮ್ಮನ್ನು ಬೇರೆಡೆ ಸ್ಥಳಾಂತರ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ರು. ಅದಕ್ಕೆ ಸರ್ಕಾರ ಸ್ಪಂದಿಸಿದ್ರೆ ಇಲ್ಲಿವರೆಗೂ ಕೂಡ ಅವ್ರನ್ನ ಸ್ಥಳಾಂತರ ಮಾಡಿಲ್ಲ. ಒಟ್ಟಾರೆ ಏನು ಕಾಫಿನಾಡಿನ ಪಶ್ಚಿಮ ಘಟ್ಟಗಳು ಸುರಿಯುತ್ತಿರುವಂಥ ವರುಣನ ಅಬ್ಬರಕ್ಕೆ ಕಾಫಿನಾಡಿನ ಜೀವನದಿ ಭದ್ರೆ ಈಗ ವೀರಾವೇಶ ತಾಳಿರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈಗ ಒಂದು ಬ್ರೇಕ್.